ಏಂಜಲ್ಸ್, ವೆಲ್ಕಮ್ ಬ್ಯಾಕ್ ಟು ಯುವರ್ ಚಾನಲ್ ಬ್ಯಾಕ್ ಪ್ಯಾಕ್ ವಿತ್ ಎಮ್ ಆ್ಯಂಡ್ ನಾನಿವತ್ತು ಇದ್ದೀನಿ ಸಮರ್ಕಂಡ್. ಸೊ ಆ ಮೊಘಲರಲ್ಲಿ ನಮಗೆಲ್ಲ ಮೇನ್ ಕ್ಯಾರೆಕ್ಟರ್ಗಳು ಬಂದು ಅಕ್ಬರು, ಶಹಜಹಾನು, ಈ ಬಾಬರು. ಸೊ ಅವ್ರ ತವ್ರ ಮನೆ ಬಂದು ಇದೇ ಉಜ್ಬೇಕಿಸ್ತಾನ್. ಸೊ ಅವರ ಗ್ರೇಟ್ ಗ್ರ್ಯಾಂಡ್ ತಾತ, ಅವ್ರ ತಾತ, ಅವ್ರ ತಾತ, ಅವ್ರ ತಾತ, ಅವ್ರ ತಾತ, ಅವ್ರ ತಾತ, ಅವ್ರ ತಾತ, A few minutes later. ಸೊ ಅವ್ರ ತಾತ, ಅವ್ರ ಮುತ್ತಾತ. ಇನ್ ಫ್ಲೈಟ್ ನೋ ಇಲ್ಲಿರ್ತಕ್ಕಂಥ ಎಲ್ಲರನ್ನೂ ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ಸೊ ಇದು ನೋಡಿ, ಇದು ಬೀಫು, ಚಿಕ್ಕ ಕುರಿ ಮರಿದಂತೆ. ಇದು ಬಲ್ತಿರೋ ದೊಡ್ಡ ಕುರಿದಂತೆ. ಸೊ ಇದು 15,000 ಇವೆಲ್ಲ ಗ್ಲಾಸ್ ಬಾಟಲ್ಗಳು. ಇನ್ನು ಪ್ಲಾಸ್ಟಿಕ್ ಬಾಟಲ್ಗಳೆಲ್ಲ 10,000. ಉಜ್ಬೇಕಿಸ್ತಾನ್ ದೇಶದ ಮೊದಲ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಈ ಉಜ್ಬೇಕಿಸ್ತಾನಿಗೆ ತುಂಬ ದೊಡ್ಡ ಇತಿಹಾಸ ಇದೆ. ಇದು ಪುರಾತನ ಕಾಲದಿಂದನೂ ಫೇಮಸ್. ಹೇಗೆ ಫೇಮಸ್ಸು ಎಲ್ಲ ತಿಳ್ಕೊಳ್ಳೋಣ ಬನ್ನಿ. ಎಲ್ಲರೂ ನನ್ನೇ ನೋಡ್ತಾ ಇದ್ದಾರೆ, ಏನಾಯ್ತಪ್ಪ ಈ ಹುಡುಗಿಗೆ ಅಂತ. ನಮ್ಮ ಭಾರತಕ್ಕೂ ಈ ಉಜ್ಬೇಕಿಸ್ತಾನ್ ದೇಶಕ್ಕೂ ತುಂಬ ದೊಡ್ಡ ಕನೆಕ್ಷನ್ ಕೂಡ ಇದೆ. ನಮಗೆಲ್ಲ ಇತಿಹಾಸ ತೆಗೆದ್ರೆ ನಮ್ಮ ಭಾರತನ ಬ್ರಿಟಿಷರು ಆಳಿದ್ರು. ಬ್ರಿಟಿಷರಿಗಿಂತ ಮುಂಚೆ ಮೊಘಲರು ಬಂದಿದ್ದರು. ಅದಕ್ಕಿಂತ ಮುಂಚೆ ನಮ್ಮ ರಾಜರು ನಮ್ಮನ್ನು ನೆಮ್ಮದಿಯಾಗಿ ಆಳ್ತಾಯಿದ್ರು. ಸೊ ಆ ಮೊಘಲರಲ್ಲಿ ನಮಗೆಲ್ಲ ಮೇನ್ ಕ್ಯಾರೆಕ್ಟರ್ಗಳು ಬಂದು ಅಕ್ಬರು, ಶಹಜಹಾನು, ಈ ಬಾಬರು. ಸೊ ಇವರೆಲ್ಲ ಬಂದರು, ಇದ್ದಂತಹ ರಾಜರ ಆಳ್ವಿಕೆಗಳನ್ನೆಲ್ಲ ಅಕ್ವೈರ್ ಮಾಡಿಕೊಂಡ್ರು, ಯುದ್ಧಗಳನ್ನ ಮಾಡಿ ಆ್ಯಂಡ್ ನಮ್ಮ ಪೂರ್ತಿ ಆಲ್ಮೋಸ್ಟ್ ನಾಶ ಮಾಡಿ ಅವರ ದಬ್ಬಾಳಿಕೆನ ಸ್ಟಾರ್ಟ್ ಮಾಡಿದ್ರು. ಸೊ ಈ ಜನಗಳು ಬಂದಿದ್ದೆಲ್ಲಿಂದ, ಅವರ ಮೂಲ ಜಾಗ ಯಾವುದು, ಅವ್ರ ತವ್ರ ಮನೆ ಯಾವುದು, ಅವರ ಮೂಲ ಸ್ಥಾನ ಬಂದು ಇದೇ ಉಜ್ಬೇಕಿಸ್ತಾನ್. ಇಲ್ಲಿಂದನೇ ಸ್ಟಾರ್ಟ್ ಆಗಿದ್ದು. ಸೊ ಅವರೇ ಅಮೀರ್ ತಿಮೂರ್ ಅಂತ ಹೇಳಿಬಿಟ್ಟು, ಸೊ ಅವರ ಮನೆತನದ ಹಾರ್ಟ್ ಅಂತಲೇ ಹೇಳ್ಬೋದು ಈ ರೆಗಿಸ್ತಾನ್ ಸ್ಕ್ವೇರ್ ಇದೆ. ಇವಾಗ ಇದನ್ನು ಟೂರಿಸ್ಟ್ ಸೈಟ್ ಅಂತ ಮಾಡಿದ್ದಾರೆ. ಸೊ ಏನಂದರೆ ಇಲ್ಲಿ ಇವಾಗ ನಾನು ಯಾಕೆ ಬಂದಿದ್ದೀನಿ ಬ್ಯಾಗ್ ಎತ್ಕೊಂಡು ಅಂದರೆ, ಸೊ ಲೈಟ್ ಶೋ ನಡೆಯುತ್ತೆ ಇವಾಗ. ಫಸ್ಟು ನಾನು ಒಂದಿನ ಮುಂಚೆ ಇಲ್ಲಿಗೆ ಬರಬೇಕಿತ್ತು. ಒಂದಿನ ಮುಂಚೆ ಇಲ್ಲಿಗೆ ಬಂದು ಡೇ ಟೈಮಲ್ಲಿ ಕ್ಲೀನಾಗಿ ತೋರಿಸ್ಬೇಕಿತ್ತು. ಉಜ್ಬೇಕಿಸ್ತಾನದ ರಾಜ ಅಮೀರ್ ತಿಮೂರ್ ಅಂತ ಹೇಳಿ ಟರ್ಕಿಯಿಂದ ಹಿಡಿದು ನಮ್ಮ ಭಾರತದವರೆಗೂ ಕಾನ್ಕರ್ ಮಾಡ್ಕೊಂಡಿರ್ತಾನೆ. ಶಹಜಹಾನು, ಅಕ್ಬರು, ಆಮೇಲೆ ಬಾಬರು. ಸೊ ಇವರೆಲ್ಲರ ವಂಶ ವೃಕ್ಷದಲ್ಲಿ ಮೇನ್ ಫೌಂಡೇಶನ್ ಬಂದು ಈ ಅಮೀರ್ ತಿಮೂರು. ಕಾರಲ್ಲಿ ಓಡಾಡ್ತೀವಿ, ಬಸ್ಸಲ್ಲಿ ಓಡಾಡ್ತೀವಿ, ಬೋಟ್ ಇದೆ, ಕಾರ್ಗೋ ಇದೆ, ಕ್ರೂಸ್ ಇದೆ, ಆ್ಯಂಡ್ ಏರೋಪ್ಲೇನ್ ಇದೆ, ಜೆಟ್ ಇದೆ, ಹೆಲಿಕಾಪ್ಟರ್ ಇದೆ. ಅಷ್ಟೇ ಯಾಕೆ, ರಾಕೆಟಲ್ಲಿ ಬೇರೆ ಗ್ರಹಕ್ಕೆ ಹೋಗೋಷ್ಟು ಕೆಪಾಸಿಟಿ ನಮಗಿದೆ. ಆದರೆ ಇವೆಲ್ಲದೂ ಬರೋದಕ್ಕೂ ಮುಂಚೆ ಮೋಡ್ ಆಫ್ ಟ್ರಾನ್ಸ್ಪೋರ್ಟ್ ಅಂತ ಏನಿತ್ತು, ಅದು ನಟರಾಜ ಸರ್ವೀಸು. ಈ ಒಂಟೆ, ಕುದುರೆ, ಎಮ್ಮೆ ಎಲ್ಲನೂ ಯೂಸ್ ಮಾಡ್ತಾಯಿದ್ರು. ಈ ಉಜ್ಬೇಕಿಸ್ತಾನ್ ದೇಶ ಏನಿದೆಯಲ್ಲ, ಇದು ನಮ್ಮ ವರ್ಲ್ಡ್ ಮ್ಯಾಪ್ ತೊಗೊಂಡ್ರೆ ಆಲ್ಮೋಸ್ಟ್ ಸೆಂಟರಲ್ಲಿ ಬರುತ್ತೆ. ನಾವೆಲ್ಲ ನಮ್ಮ ಹತ್ರ ಬೆಳೆದಿರೋ ಅಂಥ ಬೆಳೆಗಳನ್ನ ಮಾರೋದಕ್ಕೆ ಸಂತೆಗೋ, ಸಿಟಿ ಮಾರ್ಕೆಟ್ಗೋ, ಕ್ಯಾಪಿಟಲ್ ಸಿಟಿ ಮಾರ್ಕೆಟ್ಗೋ ಈ ಥರ ಓಡಾಡ್ತಿರ್ತೀವಿ. ಆಗಿನ ಕಾಲದಲ್ಲೆಲ್ಲ ಈ ಉಜ್ಬೇಕಿಸ್ತಾನ್ ಬಂದು ಈ ಕಡೆಯವ್ರಿಗೆಲ್ಲ ಸೆಂಟರ್ ಸಿಟಿ ಆಗಿರುತ್ತೆ. ತಮ್ಮ ದೇಶದಲ್ಲಿ ಸಿಗ್ತಿದ್ದಂತಹ ವಸ್ತುಗಳನ್ನ, ಬೆಳೆದಿರೋ ಅಂಥ ಬೇಳೆ ಕಾಳು, ಮಸಾಲ ಪದಾರ್ಥಗಳು, ಹಣ್ಣುಗಳು, ಡ್ರೈ ಫ್ರೂಟ್ಸ್ಗಳು ಎಲ್ಲನೂ ತಂದು ಈ ಉಜ್ಬೇಕಿಸ್ತಾನದಲ್ಲಿ ಮಾರ್ತಾಯಿದ್ರು. ಅಂದರೆ ಎಕ್ಸ್ಚೇಂಜ್ ಆಗ್ತಿತ್ತು. ಈಸ್ಟಿಂದ ವೆಸ್ಟಿಗೆ, ವೆಸ್ಟಿಂದ ಈಸ್ಟಿಗೆ ಎಕ್ಸ್ಚೇಂಜ್ ಆಗ್ತಿತ್ತು. ಹಾಗಾಗಿ ಇದನ್ನು ಸಿಲ್ಕ್ ರೋಡ್ ಅಂತ ಕರೀತಾರೆ. ಅಂದರೆ ಈ ದೇಶದಲ್ಲಿ, ಈ ಜಾಗದಲ್ಲಿ ತುಂಬ ರಿಚ್ನೆಸ್ ಇತ್ತು. ಅಂದರೆ ಅದರಿಂದ ತುಂಬ ಜನಕ್ಕೆ ವ್ಯಾಪಾರ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಎಲ್ಲೆಲ್ಲಿಂದನೋ ಬಂದು ಇಲ್ಲಿ ಸೆಟ್ಲ್ ಆಗೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ್ಯಂಡ್ ಈ ದೇಶಕ್ಕೆ ಬಿಸ್ನೆಸ್ ಜಾಸ್ತಿ ಆಯಿತು. ಅಂದರೆ ಅಮೀರ್ ತಿಮೂರ್ ಅವ್ರ ಡೈನಾಸ್ಟಿಗೆ ಈಗಲೂ ಇದನ್ನು ಸಿಲ್ಕ್ ರೋಡ್ ಅಂತಲೇ ಫೇಮಸ್ ಈ ಜಾಗ. ಸೊ ಆ ಟೈಮಲ್ಲಿ ಇದ್ದಿದ್ದು ಡೈನಾಸ್ಟಿ ಬಂದು ಅಮೀರ್ ತಿಮೂರ್ ಅವರ ಡೈನಾಸ್ಟಿ. ಸೊ ಅವ್ರ ವಂಶಸ್ಥರೇ ಈ ದೇಶದಿಂದ ಹಿಡಿದು ಈ ಕಡೆ ಟರ್ಕಿ, ಆ ಕಡೆ ಭಾರತದವರೆಗೂ ಕಾನ್ಕರ್ ಮಾಡಿಕೊಂಡು
ದಬ್ಬಾಳಿಕೆ ಮಾಡಿದ್ದಾರೆ ನಮ್ಮ ದೇಶದಲ್ಲಿ. ಆದರೆ ಇಲ್ಲಿನ ಜನಗಳೆಲ್ಲ ದೇಶದ ರಾಜರು ಹೋಗ್ಬಿಟ್ಟು ಪಾಪ ಬಡ ಭಾರತನ ಇಂಪ್ರೂವ್ ಮಾಡಿದ್ದಾರೆ, ಡೆವಲಪ್ ಮಾಡಿದ್ದಾರೆ, ಎಜುಕೇಷನ್ ತಂದಿದ್ದಾರೆ, ಮಣ್ಣು ಮಸಿ ತಂದಿದ್ದಾರೆ ಅಂತ ಪಾಪ ಅಂದ್ಕೊಂಡ್ಬಿಟ್ಟಿದ್ದಾರೆ. ಬಟ್ ಅವ್ರಿಗೇನು ಗೊತ್ತು ಆ್ಯಕ್ಚುಯಲ್ ಆಗಿ ಭಾರತದಲ್ಲಿ ಏನಾಯಿತು, ಎಂಥ ಚೆನ್ನಾಗಿ ನಮ್ಮ ರಾಜರು ನಮ್ಗಳನ್ನ ನೋಡ್ಕೊತ ಇದ್ರು. ಸಡನ್ನಾಗಿ ಇವ್ರು ಬಂದು ಎಷ್ಟೆಲ್ಲ ಸರ್ವನಾಶ ಮಾಡಿದ್ರು ಅಂತ. ಸೊ ಅವ್ರಿಗೆ ಹೀರೋನೇ. ಪ್ರತಿದಿನ ಇಲ್ಲಿ ಲೈಟ್ ಶೋ ನಡೆಯುತ್ತೆ. ಸೊ ಎಲ್ಲರೂ ಕರೆಕ್ಟಾಗಿ 9 ಗಂಟೆಗೆ ಲೈಟ್ ಶೋ ನಡೆಯೋದು. ಸೊ 9 ಗಂಟೆಗೂ ಮುಂಚೆನೇ ಲೋಕಲ್ಸು ಜನಗಳು ಎಲ್ಲರೂ ಬಂದುಬಿಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ 2 ಥರ ಪ್ರೈಸಿಂಗ್ ಇದೆ. ಏನು ಗೊತ್ತಾ, ಸೊ ಈ ಬ್ಯಾರಿಕೇಡ್ ಇದೆಯಲ್ಲ, ಈ ಬ್ಯಾರಿಕೇಡಿಂದ ಆ ಕಡೆ ಹೋಗಿ ನೋಡ್ತೀವಿ ಅಂದರೆ 50,000 ಸೋಮ್ ಕೊಡಬೇಕು, ಉಜ್ಬೇಕಿಸ್ತಾನ್ ಸೋಮು. ಈ ಬ್ಯಾರಿಕೇಡಿಂದ ಈ ಕಡೆ ನೋಡ್ತೀವಿ ಅಂದರೆ ಫ್ರೀಯಾಗಿ ನೋಡ್ಕೊಬೋದು. ಹಿಂಗೆ ಚಿಟಿಕೆ ಹೊಡಿಯೋಷ್ಟ್ರಲ್ಲಿ ನಾನು ಒಳಗಡೆ ಕರ್ಕೊಂಡು ಹೋಗ್ತೀನಿ. ಹ್ಞೂ ಅಂತೀರಾ? ಸರಿ, ಕರ್ಕೊಂಡು ಹೋಗ್ತೀನಿ. ಹೆಂಗೆ ಒಳಗಡೆ ಕರ್ಕೊಂಬಂದಿದ್ದು, ಹೆಂಗೆ ಬಂದೆ ನೋಡ್ಕೊಂಡು ಬನ್ನಿ. ಕತ್ಲಲ್ವಾ, ಏನೂ ಕಾಣಿಸಲ್ಲ. ಟಿಕೆಟ್ ಕಸ್ಸ ಅಂತ ಕರೀತಾರೆ ಟಿಕೆಟ್ಸ್ನ ಇವ್ರ ಭಾಷೆಯಲ್ಲಿ. ಐ ವಿಲ್ ಟೇಕ್ ಕಸ್ಸ ನಾವು. ಫ್ರಮ್ ಇಂಡಿಯಾ. ವೆನ್ ಈಸ್ ದ ಲೈಟ್ ಶೋ ಬಿಗಿನ್ಸ್? 9 o'clock. ಓಕೆ, ವಿ ಕ್ಯಾನ್ ಬಿ ಇನ್ಸೈಡ್ ನೋ. ಸೊ 50,000 ಸೋಮ್ ಒಬ್ಬರಿಗೆ. Namaste. Chale. Thank you. ಆವಾಗಿನ ಕಾಲದಲ್ಲಿ ಯೂಸ್ ಮಾಡ್ತಿದ್ದು ಮಣ್ಣಿನ ಪಾತ್ರೆ, ಮಣ್ಣಿನ ಬಗ್ಗು, ತಟ್ಟೆ, ಆಮೇಲೆ ಹೇಗೆ ಅದು ನೆಕ್ಸ್ಟು ಮೆಟಲಿಗೆ ಬಂತು. ಆಮೇಲೆ ಅವರು ಯೂಸ್ ಮಾಡ್ತಿದ್ದಿದ್ದು ಪೇಪರು, ಪೆನ್ಸಿಲ್ಲು, ಮತ್ತು ಬಟ್ಟೆ, ಒಡವೆಗಳು, ಜ್ಯುವೆಲ್ಸು, ಶೂಗಳು. ಒಟ್ಟು 3 ಮದ್ರಾಸ ಇದೆ. ಮದ್ರಾಸ ಅಂದರೆ ಇದು ಒಂದು ಬಿಲ್ಡಿಂಗು, ಅದು ಒಂದು ಬಿಲ್ಡಿಂಗು, ಅದು ಒಂದು ಬಿಲ್ಡಿಂಗ್. ಐ ಆಮ್ ಸಾರಿ. ನಾನು ಮಹಾಲಕ್ಷ್ಮಿ ಉಜ್ಬೇಕಿಗೆ ಬಂದೀನಿ, ಕತ್ಲಾಗೋಯ್ತು ಆದರೂ ನೋಡಕ್ಕೆ ಬಂದೀನಿ. ಟ್ರಾವೆಲ್ ಮಾಡ್ತೀನಿ, ಪ್ಲೇಸಸ್ ಮಾಡ್ತೀನಿ, ಎಕ್ಸ್ಪ್ಲೋರ್ ಮಾಡ್ತೀನಿ. ಗೈಡ್ ಸಿಕ್ಕಿಲ್ಲ ಅಂದ್ರೇನು, ನಾನೇ ರಿಸರ್ಚ್ ಮಾಡ್ತೀನಿ. ಯಾರೂ ಇಲ್ಲ, ಬಂದ್ಬಿಟ್ಟಿದ್ದೀನಿ. ಕನ್ಫ್ಯೂಸ್ ಆಗೋಗ್ಬಿಟ್ಟೆ ನೋಡಿ. ಬ್ಲಾಕ್ ಹೆಂಗಿದೆ ಅಂದರೆ 4 ಸೈಡು ಒಂದೇ ಥರ ಇದೆ. ಎಕ್ಸಿಟ್ ಕನ್ಫ್ಯೂಷನ್ ಆಗೋಯ್ತು. ಹೀಗೆ ಬಂದಿದ್ದು ನಾನು. ಸೊ ಇವಾಗ ನಾನು ಲೈಟ್ ಶೋ ನೋಡೋಕ್ಕೆ. Hello, namaste. ನಮಸ್ತೆ. Your name is beautiful. Thank you so much, friend. Из разных жизнью века. ಗ್ಲಿಚ್ ಬಂದ್ಬಿಡ್ತು. ಮ್ಯೂಸಿಕ್ Тебе я памятник. ಇದು ನೋಡಿ ಉಜ್ಬೇಕಿಸ್ತಾನ್ ಫ್ಲಾಗ್ ಕಲರ್. ಇದು ಗ್ರೀನು, ವೈಟು, ಬ್ಲೂ. ಗ್ರೀನ್ ಅವ್ರದ್ದು ಇಸ್ಲಾಮಿಕ್ ಕಂಟ್ರಿ, ವೈಟ್ ಪೀಸ್, ಬ್ಲೂ ಬಂದು ಸ್ಕೈ. ಸೋಗಡಿಯಾನ ಅಂತ ಹೇಳಿ ರೇಗಿಸ್ತಾನ್ ಸ್ಕ್ವಯರ್ನ ಆಪೋಸಿಟಲ್ಲೇ ಇದೆ, ಎಕ್ಸಿಟಲ್ಲಿ. ಹಾಯ್. ಹಾಂ, ಹಿಂದೂಸ್ತಾನ್. ಸೊ ಐಸ್ ಕ್ರೀಮ್ ತೊಗೊಳ್ಳೋಣ ಅಂತ ಬಂದೆ. ನೋಡಿ, ಇದು 6,000. ಇದು ಆ್ಯಪಲ್ ಡಿಸೈನ್ ಇದೆ. ಇವ್ರದ್ದೆಲ್ಲ ಆ್ಯಪಲ್ಸ್ ಜಾಸ್ತಿ ಅಲ್ಲ ಬೆಳೆಯೋದು. 7,000, 6,000. ಆ್ಯಂಡ್ ಇಲ್ಲಿ ನೋಡಿ, ಇದೆಲ್ಲ 8,000. ಮ್ಯಾಕ್ಸಿಮಮ್ ಐಸ್ ಕ್ರೀಮ್ ಇರೋದೇ 1 ಸ್ಕೂಪ್ ವಿತ್ ಕೋನ್ ಐಸು 8,000. ನಾನಿವಾಗ ಒಂದು ತೊಗೊಳ್ತೀನಿ. 1 ಕುಕೀಸ್. ಹಾಂ, 1 ಸ್ಕೂಪ್. ವಿ ಗೆಟ್ ಹಾಟ್ ಕಾಫಿ, ಮಿಲ್ಕ್ ಕಾಫಿ. ಹೌ ಮಚ್? ಓಕೆ. ಸೊ ಅದಾದ್ರೆ 1 ಸ್ಕೂಪ್ 50 ರೂಪಾಯಿ ಆಯಿತು ನಮ್ಮದು ಕರೆನ್ಸಿ. 1 ಕುಕೀಸ್ ಪ್ಲೀಸ್. ನೋಡಿ, ಏನೇನೋ ಡಿಫ್ರೆಂಟ್ ಆಗಿದೆ. ಸ್ನಿಕ್ಕರ್ಸ್ ಚಾಕ್ಲೇಟ್ ಫ್ಲೇವರು ಕುಕೀಸ್ ಆ್ಯಂಡ್ ಪೀಚು, ಪಿಸ್ತಾ, ಸ್ಟ್ರಾಬೆರಿ. ಬಟ್ ಅವ್ರು ಹಾಕಿರೋ ಹೆಸರುಗಳು ಥ್ಯಾಂಕ್ ಯು.
ಸೊ ಬನ್ನಿ ಐಸ್ ಕ್ರೀಮ್ ತಿನ್ನುವ. ಅಪ್ಪ ಇಲ್ಲಿ ಎಲ್ಲ ಸ್ವಲ್ಪ ಹುಡುಗರು ಸಖತ್ ಜೋರಿದಾರಪ್ಪ. ಅಂದರೆ ಕಜಾಕಿಸ್ತಾನಲ್ಲೆಲ್ಲ ಸ್ವಲ್ಪ ಹುಡುಗರು ಮಾತಾಡ್ಸ್ತಿರ್ಲಿಲ್ಲ, ಎದುರುಕೊಳ್ಳೋರು. ಇಲ್ಲೆಲ್ಲ ತುಂಬ ಇಂಟ್ರೋವರ್ಡ್ಸ್ ಅಲ್ಲ, ಎಕ್ಸ್ಟ್ರೋವರ್ಡ್ಸ್ಗಳು ಇಲ್ಲಿರೋರೆಲ್ಲ ಸಕ್ಕತ್ತಾಗಿ ಮಾತಾಡಿಸ್ತಾರೆ. ಇನ್ಫ್ಯಾಕ್ಟ್ ದೊಡ್ಡವರೆಲ್ಲ ಹಿಂದೂಸ್ತಾನ ಅಂತ ಕೇಳ್ತಾರೆ. ಇವ್ರಿಗೆಲ್ಲ ಹಿಂದೂಸ್ತಾನ್ ಇಂಡಿಯನ್ಸ್ ಅಂದರೆ ಸಕ್ಕತ್ ಇಷ್ಟ. ರೇಗಿಸ್ತಾನ್ ಸ್ಕ್ವೇರ್ ಮುಂದೆನೇ ಒಂದು ಸ್ಟ್ರೀಟ್ ಫುಡ್ಡಿಗೆ ಬಂದೆ, ಇಲ್ಲೇ ಊಟ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಹೇಳಿ. ಸೊ ಸ್ಟ್ರೀಟ್ ಫುಡ್ ಹತ್ರ ಇಲ್ಲಿ ಆ್ಯಕ್ಚುಲಿ ಉಜ್ಬೇಕಿಸ್ತಾನಲ್ಲಿ ಕೆಬಾಬ್ಸು ತುಂಬ ಫೇಮಸ್. ನಮ್ಮ ಕಡೆ ಕಬಾಬ್ ಅಂದರೆ ಬೇರೆ, ಇವ್ರ ಕಡೆ ಕಬಾಬ್ ಅಂದರೆ ಇದು. ಇಲ್ಲಿರ್ತಕ್ಕಂಥ ಎಲ್ಲರನ್ನೂ ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ. ಇಲ್ಲಿ ಫಸ್ಟ್ ಲೈನ್ ಏನೇನು ನೋಡ್ತಾ ಇದ್ದೀರಾ ಅದೆಲ್ಲನೂ ಬೀಫು ಆ್ಯಂಡ್ ಇದು ಬೀಫು, ಇದು ಲ್ಯಾಂಬು ಕುರಿ, ಇದು ಚಿಕ್ಕ ಕುರಿ ಮರಿದಂತೆ, ಇದು ಬಲ್ತಿರೋ ದೊಡ್ಡ ಕುರಿದಂತೆ. ಸೊ ಇದು ಕುರಿ ಮರಿ, ಇದು ಕುರಿ. ಆ್ಯಂಡ್ ಅಲ್ಲಿ ಫಿಶ್ ಇದೆ. ಇವರಿಗೆಲ್ಲ ಕೆರೆ ಮೀನು ಇರುವಂಥ ಕೆರೆಯಲ್ಲಿ ಸಿಗೋ ಮೀನು, ಇಲ್ಲಿನ ಫಿಶ್ಶು, ಚಿಕನ್ ವಿಂಗ್ಸು, ಆಮೇಲೆ ಅಲ್ಲಿ ವೆಜಿಟೇಬಲ್ಸ್ ತರಕಾರಿಗಳಾದಮೇಲೆ ಚಿಕನ್ನು, ಬೋನ್ಲೆಸ್ ಚಿಕನ್ನು, ಆಮೇಲೆ ಇದು ಬಂದು ಲಿವರು ಬೀಫ್ದು. ಸೊ ಮೇಲೆ ಬ್ರೆಡ್ಡು, ಇದನ್ನು ನೋಡಿ ಇಷ್ಟೆಲ್ಲ ತೊಗೊಂಡು ರೆಡಿ ಮಾಡಿಟ್ಟಿರ್ತಾರೆ. ಸೊ ಇಲ್ಲಿ ಸುಡ್ತಾ ಇದ್ದಾರೆ ನೋಡಿ ಬೆಂಕಿಯಲ್ಲಿ. ಸೊ ಇಲ್ಲಿ ಇಲ್ಲೆಲ್ಲ ಸ್ಟ್ರೀಟ್ ಫುಡ್ಡಲ್ಲಿ ಒಂದು 4-5 ಎಲ್ಲರ ಹತ್ರನೂ ಈ ಥರದ್ದಿದೆ ಸಿಸ್ಟಮ್ಮು. ಬೆಂಕಿ ಹಚ್ಕೊಂಡು ಸುಡ್ತಾ ಇದ್ದಾರೆ ನೋಡಿ, ಎಲ್ಲ ಸಪ್ರೇಟ್ ಇಟ್ಟಿದ್ದಾರೆ. ನಾನು ಇಲ್ಲಿ ಒಂದು ಚಿಕನ್ ತೊಗೊಂಡೆ, ಇನ್ನೊಂದು ಶೀಪ್ ತೊಗೊಂಡೆ. ಲ್ಯಾಂಬ್ ಆ್ಯಂಡ್ ಚಿಕನ್. ಸೊ ಹೆಂಗಿದೆ ನೋಡಿ ಇದು ಸಿಸ್ಟಮ್. ಇಲ್ಲಿ ಯಾರಿಗೂ ಕೂತಿರೋರ್ಗೆ, ಇಲ್ಲಿರೋರ್ಗೆ ಯಾರಿಗೂ ಹಬೆ ದಗೆ ಏನೂ ಆಗ್ತಿಲ್ಲ. ಎಲ್ಲ ಮೇಲ್ಗಡೆ ಹೋಗ್ತಾ ಇದೆ, ಮೇಲ್ಗಡೆ ಹೋಗಿ ಆಚೆ ಹೋಗ್ತಾ ಇದೆ. ಪೆಪ್ಸಿ ಕೇಳಿದೆ, ಪೆಪ್ಸಿ ಕೊಡಿ 1/2 ಲೀಟ್ರು ಅಂತೇಳಿ. ಪೆಪ್ಸಿ ಕೊಟ್ಟರು. ಪೆಪ್ಸಿನ ಹಾಕೊಂಡು ಕುಡಿಯೋಕ್ಕೆ ಈ ಥರದ ಗ್ಲಾಸ್ ಕೊಟ್ಟಿದ್ದಾರೆ. ಇದರಲ್ಲಿ ಹಾಕೊಂಡು ಕುಡಿತಿದ್ರೆ ಯಾರಾದರೂ ನಾನು ಎಣ್ಣೆ ಡ್ರಿಂಕ್ಸ್ ಮಾಡ್ತಿದ್ದೀನಿ ಅಂದ್ಕೊಂಡ್ಬಿಡ್ತಾರೆ. ಆ ಥರ ಗ್ಲಾಸ್ ಕೊಟ್ಟಿದ್ದಾರೆ. ಎಲ್ಲೋದ್ರೂ ನನಗೆ ಮಕ್ಳಿಂದೆ ಅಳ್ತಾನೇ ಇರ್ತಾವಪ್ಪ ಪಾಪಚ್ಚಿ. ಇಷ್ಟು ಸುಮ್ಮನೆ ಹಾಸ್ಟೆಲಿಗೆ ತೊಗೊಂಡೋಗ್ತೀನಿ, ಎಷ್ಟು ಬೇಕೋ ಅಷ್ಟು ಮಾತ್ರ ಕುಡಿತೀನಿ. ಸೊ ಕೊಟ್ಟರು, ಹಿಂಗೆ ಕೊಟ್ಟಿದ್ದಾರೆ ನೋಡಿ, ಬೇಯಿಸಿ ಬೆಂದಿದೆಯಾ ಇಲ್ವಾ ಗೊತ್ತಾಗ್ತಾ ಇಲ್ಲ. ನಂಗೆ ಯಾಕೋ ಶೀಪ್ ಬೆಂದಿದೆ ಅಂತ ಅನಿಸ್ತಾ ಇಲ್ಲ. ಸೊ ನೋಡಿ, ಲೆಫ್ಟಲ್ಲಿರೋದು ಚಿಕನ್ನು, ರೈಟಲ್ಲಿರೋದು ಕುರಿ. ಇದನ್ನು ಆಚೆ ತೆಗಿಯೋಕ್ಕೆ ಭಯ ಆಗ್ತಿದೆ. ಫಸ್ಟ್ ಆಫ್ ಆಲ್ ಇದು ಈರುಳ್ಳಿನ ಸ್ವಲ್ಪ ಇಷ್ಟು ತಿನ್ ಸ್ಲೈಸ್ ಹೊಡೆದಿದ್ದಾರೆ. ಇದೇ ಡಿನ್ನರ್ ಇವತ್ತು ನಂದು. ಶೀಪ್ ಯಾಕೆ ತೊಗೊಂಡೆ ಅಂದರೆ ಅದು ಸ್ವಲ್ಪ ಫಿಲ್ಲಿಂಗ್ ಅಂತ. ಚಿಕನ್ ಯಾಕೆ ತೊಗೊಂಡೆ ಅಂದರೆ ನನಗೆ ನಾನ್ ವೆಜ್ಜಲ್ಲಿ ಚಿಕನ್ ಅಂದರೆ ತುಂಬ ಇಷ್ಟ. ಒಂದು ಕಾಲು ಒಂದು ರೆಕ್ಕೆ ಹಾಕಿದ್ದಾರೆ, ಇನ್ನೊಂದು ಕಾಲು ಇನ್ನೊಂದು ರೆಕ್ಕೆ ಇದೆ. ಫಸ್ಟ್ ಇದನ್ನು ತಿಂತೀನಿ, ಇಷ್ಟ ಆದರೆ ಅದನ್ನು ತಿಂತೀನಿ. ಆ್ಯಂಡ್ ಇದು ನೋಡಿ, ಇದು ಶೀಪು ಮಟನ್ ಅಪ್ಪ ಬಿಸಿ ಇದೆ, ಆಮೇಲೆ ಹಾಕ್ಕೊತೀನಿ ಇದನ್ನು. ಎಷ್ಟು ಚೆನ್ನಾಗಿ ಗಾರ್ನಿಷ್ ಮಾಡಿದೆ ಗೊತ್ತಾ. ನಾನು ಫೋಟೋ ತೋರಿಸ್ತೀನಿ ರೀ. ತಿನ್ನುವಂತಹ ಸಮಯ. ಮೊದಲನೆಯ ಪೀಸು ಚಿಕನ್ ಥರನೇ ಇದೆ. ಕಜಾಕಿಸ್ತಾನ ಆಲ್ಮಟ್ಟಿ ಹತ್ರ ಕೊಟ್ಟಿದ್ರಲ್ಲ, ಎಷ್ಟು ದೊಡ್ಡ ಇತ್ತು ಗೊತ್ತಾ, ಕಾಲು ಲೆಗ್ ಪೀಸು. ಯಪ್ಪ, ಯಾವ ಚಿಕನ್ ಅಷ್ಟಪ್ಪ ಬೆಳೆಯುತ್ತೆ. ಟರ್ಕಿನೋ ಏನೋ ಗೊತ್ತಿಲ್ಲ, ತಂದು ಇಟ್ಬಿಟ್ಟಿದ್ದಾರೆ. ಅವತ್ತು ಹೊಟ್ಟೆ ಹಸಿವಿಗೆ ಹಿಂಗೂ ತಿಂದ್ಬಿಟ್ಟೆ ನಾನು. ನಮ್ಮ ಥರ ಮಸಾಲ ಅಲ್ಲ, ಒಂಥರ ಸ್ವೀಟು, ಹುಳಿ, ಖಾರ ಕಡಿಮೆ, ಖಾರನೇ ಇಲ್ಲ ಇನ್ಫ್ಯಾಕ್ಟು. ಚೆನ್ನಾಗಿದೆ. ಓಕೆ, ಎಕ್ಸ್ಪೆಕ್ಟೇಷನ್ಸ್ಗೆ ಮೀಟ್ ಮಾಡಿದೆ. ಖಾರ ಇಲ್ಲ ಅಂದರೆ ಏನಂತೀನಿ, ಖಾರದ ಪುಡಿ ಏನೇನೋ ಇಟ್ಟಿದ್ದಾರೆ, ಸುರ್ಕೊಂಡು ಹಾಕ್ಕೊತೀನಿ.
ದಯವಿಟ್ಟು ಯಾರಾದರೂ ಸಸ್ಯಾಹಾರಿಗಳು ಈ ವಿಡಿಯೋ ನೋಡ್ತಿದ್ರೆ ಈ ಕ್ಲಿಪ್ನ ನೋಡ್ತಾ ಇದ್ರೆ ಬೇಜಾರು ಮಾಡ್ಕೊಂಬಿಡಿ. ನಿಮಗೂ ಒಳ್ಳೆ ವೆಜಿಟೇರಿಯನ್ ಫುಡ್ನ ತಿಂದು ತೋರಿಸ್ತೀನಿ. ಸೊ ಇಲ್ಲಿ ನೋಡಿ ಎಲ್ಲ ಕೆಳಗಡೆ ಮಂಚ ಹಾಕಿ, ಏನಂದರೆ ಚಳಿ ಜಾಸ್ತಿ ಅಲ್ವಾ ಇಲ್ಲೆಲ್ಲ, ವಿಂಟರ್ ಸೀಸನ್ ಅಂತೆಲ್ಲ ಬಂದಾಗ ಅದಕ್ಕೆ ನೆಲದಲ್ಲಿ ಜಾಸ್ತಿ ಕೂತ್ಕೊಳ್ಳಲ್ಲ. ಸೊ ಇವ್ರದ್ದು ಟ್ರೆಡಿಷನ್ ಇರೋದೇ ಈ ಥರ ಮಂಚದ ಮೇಲೆ ಟೇಬಲ್ ಥರ ಹಾಕ್ಕೊಂಡು ಅದ್ರ ಮೇಲೆ ಸುತ್ತ ಕೂತ್ಕೊಂಡು ತಿನ್ನೋದು. ಇವಾಗ ಇದೆಲ್ಲ ಅಪ್ಗ್ರೇಡ್ ಆಗಿದ್ದಾರೆ. ಆ್ಯಂಡ್ ಇಲ್ಲಿ ನೋಡಿ, ಇಲ್ಲಿ ಎಲ್ಲ ಅಂಗಡಿಗಳ ಮುಂದೆನೂ ಇದೇ ಥರ. ಎಸ್ ಏಂಜಲ್ಸ್, ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಎಸ್, ನೆಕ್ಸ್ಟ್ ವಿಡಿಯೋಲಿ ಇನ್ನೂ ಒಂದು ಸ್ಪೆಷಲ್ ಕಂಟೆಂಟ್ ಜೊತೆ ನಾನು ನಿಮಗೆ ಸಿಗ್ತೀನಿ. ಟಾಟಾ, ಬಾಯ್ ಫ್ರಮ್ ಫಸ್ಟ್ ವಿಡಿಯೋ ಆಫ್ ಉಜ್ಬೇಕಿಸ್ತಾನ್.